ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಮಾತನಾಡಲಿರುವ ವಿಷಯ ಅತ್ಯಂತ ಗಂಭೀರವೂ ಭಯಂಕರವೂ ಹಾಗೆಯೇ ನಿರ್ಲಕ್ಷ್ಯ ಮಾಡಿದರೆ ಭಾರಿ ಪರಿಣಾಮಗಳನ್ನು ಉಂಟು ಮಾಡುವಂತಹದ್ದು. ವಿಶೇಷವಾಗಿ ಮೇಷರಾಶಿಯವರಿಗೆ ಸಂಬಂಧಿಸಿದ ಮಹತ್ವದ ಎಚ್ಚರಿಕೆ ಇದು. ಡಿಸೆಂಬರ್ 30ರಂದು ಬರುವ ಮುಕ್ಕೋಟಿ ಏಕಾದಶಿ, ಅದರೊಂದಿಗೆ ಮಂಗಳವಾರದ ಸಂಯೋಗ, ಈ ಎರಡು ಒಂದೇ ದಿನ ಬರೋದು ಅತ್ಯಂತ ಅಪರೂಪದ ಯೋಗ. ಇಂತಹ ದಿನಗಳಲ್ಲಿ ಮಾಡುವ ಸಣ್ಣ ತಪ್ಪುಗಳು ಕೂಡ ಜೀವನವನ್ನೇ ತಲೆ ಕೆಳಗೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಮೇಷರಾಶಿ ರಾಶಿಚಕ್ರದ ಮೊದಲ ರಾಶಿ. ಅಶ್ವಿನಿ, ಭರಣಿ ಮತ್ತು ಕೃತಿಕ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಈ ರಾಶಿಗೆ ಸೇರಿದ್ದಾರೆ. ಮೇಷರಾಶಿಯ ಅಧಿಪತಿ ಕುಜಗ್ರಹ. ಮಂಗಳವಾರವು ಕುಜಗ್ರಹದ ದಿನ. ಅಂದರೆ ಈ ದಿನ ಮೇಷರಾಶಿಯವರ ಮೇಲೆ ಕುಜಶಕ್ತಿ ಡಬಲ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಜೊತೆಗೆ ಮುಕ್ಕೋಟಿ ಏಕಾದಶಿ ಏನಿದೆ, ಈ ಮಹಾ ಪವಿತ್ರ ದಿನ. ಈ ಸಂಯೋಗ ಒಳ್ಳೆಯದಾಗಬಹುದು, ಆದರೆ ನೀವು ತಪ್ಪು ಏನಾದರೂ ಮಾಡಿದರೆ ಪರಿಣಾಮಗಳು ಅತ್ಯಂತ ಭಯಾನಕ ಕೂಡ ಆಗಿರಬಹುದು ಅಂತ ನಮಗೆ ಪುರಾತನ ಕಾಲಜ್ಞಾನಗಳು ಎಚ್ಚರಿಸುತ್ತೆ. ಹಿರಿಯ ಋಷಿಗಳ ಮಾತಿನ ಪ್ರಕಾರ ಈ ದಿನ ಮೇಷರಾಶಿಯವರು ಪ್ರಾಣ ಹೋದ್ರೂ ಸರಿ, ಆದರೆ ಕೆಲವು ವಸ್ತುಗಳನ್ನು ಯಾರಿಗೂ ಕೊಡೋದಕ್ಕೆ ಹೋಗಬಾರ್ದು. ಅವುಗಳನ್ನು ದಾನ ಮಾಡಿದರೆ ಅಥವಾ ಕೈಯಿಂದ ಕೈಗೆ ನೀಡಿದರೆ ಅಪಾಯಗಳು, ರಕ್ತ ಸಂಬಂಧಿತ ತೊಂದರೆಗಳು, ಆಕಸ್ಮಿಕ ಅಪಘಾತಗಳು, ಸಾಲದ ಹೊರೆ, ಕುಟುಂಬ ಕಲಹ, ಮಾನಸಿಕ ಒತ್ತಡಗಳು ಏಕಕಾಲಕ್ಕೆ ಆರಂಭವಾಗುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಮೊದಲನೆಯದಾಗಿ ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ನೀಡೋದಕ್ಕೆ ಹೋಗಬೇಡಿ. ಕೆಂಪು ಬಣ್ಣವು ರಕ್ತ, ಅಗ್ನಿ ಮತ್ತು ಕುಜ ಶಕ್ತಿಯನ್ನು ಸೂಚಿಸುತ್ತೆ. ಈ ದಿನ ಕೆಂಪು ವಸ್ತುಗಳನ್ನು ಕೊಟ್ಟರೆ ರಕ್ತ ಸಂಬಂಧಿತ ಸಮಸ್ಯೆಗಳು, ಶಸ್ತ್ರಚಿಕಿತ್ಸೆ, ಅಪಘಾತ ಅಥವಾ ಹಠಾತ್ ಆರೋಗ್ಯ ಹಾನಿಯ ಸೂಚನೆಗಳು ಬಲವಾಗುತ್ತೆ. ಇನ್ನು ಎರಡನೇದಾಗಿ ಹೇಳೋದಾದ್ರೆ ಉಪ್ಪು ಎಂದರೆ ಕರ್ಮಬಂಧನದ ಸಂಕೇತ. ಮುಕ್ಕೋಟಿ ಏಕಾದಶಿಯ ದಿನ ಉಪ್ಪು ದಾನ ಮಾಡಿದರೆ ಜೀವನ ಪೂರ್ತಿ ಸಾಲ, ಮನೆಯ ಶಾಂತಿನಾಶ, ಲಕ್ಷ್ಮಿ ನಿಲುಕದ ಸ್ಥಿತಿ ಉಂಟಾಗುತ್ತೆ ಹೀಗಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಮೂರನೆಯದಾಗಿ ಕಬ್ಬಿಣ ಅಥವಾ ಯಾವುದೇ ಲೋಹದ ವಸ್ತುಗಳು. ಮಂಗಳವಾರ ಮತ್ತು ಕುಜಶಕ್ತಿಯ ಸಂಯೋಗದಲ್ಲಿ ಕಬ್ಬಿಣ ನೀಡಿದರೆ ವಾಹನ ಅಪಘಾತಗಳು, ಗಾಯಗಳು, ಪೊಲೀಸ್ ಅಥವಾ ಕಾನೂನು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಾಲ್ಕನೆಯದಾಗಿ ಖಾರವಾದ ಪದಾರ್ಥಗಳು, ಮೆಣಸಿನಕಾಯಿ, ಖಾರದ ಪುಡಿ, ಮಸಾಲೆ. ಈ ದಿನ ಇವುಗಳನ್ನು ಕೊಟ್ಟರೆ ಮಾತಿನಿಂದ ಕಲಹ, ಅನಗತ್ಯ ಜಗಳ, ನ್ಯಾಯಾಲಯದ ತಕರಾರುಗಳು ಶುರುವಾಗಬಹುದು. ವಿಶೇಷವಾಗಿ ಮೇಷರಾಶಿಯವರಿಗೆ ನಿಮ್ಮ ಮಾತೆ ನಿಮಗೆ ಶತ್ರುವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಐದನೇದಾಗಿ ಹಣವನ್ನು ನೇರವಾಗಿ ಕೈಯಿಂದ ಕೈಗೆ ನೀಡಬಾರದು. ಮುಕ್ಕೋಟಿ ಏಕಾದಶಿಯ ದಿನ ಹಣ ಕೊಡಬೇಕಾದ್ರೆ ದೇವಾಲಯದ ಹುಂಡಿಗೆ ಹಾಕಬೇಕು. ವ್ಯಕ್ತಿಯ ಕೈಗೆ ನೇರವಾಗಿ ಕೊಟ್ಟರೆ ಸಂಪತ್ತು ಕೈತಪ್ಪಿ ಹೋಗುತ್ತೆ, ಹಣ ನಿಲ್ಲೋದಿಲ್ಲ. ಆರನೆಯದಾಗಿ ಕಪ್ಪು ಬಣ್ಣದ ವಸ್ತುಗಳು. ಕಪ್ಪು ಬಣ್ಣ ರಾಹು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಸೂಚಿಸುತ್ತೆ. ಮಂಗಳವಾರ ಕಪ್ಪು ವಸ್ತುಗಳನ್ನು ನೀಡಿದರೆ ಶತ್ರುದೋಷ, ದೃಷ್ಟಿದೋಷ ಮತ್ತು ನೆಗೆಟಿವ್ ಎನರ್ಜಿ ನಿಮ್ಮ ಜೀವನಕ್ಕೆ ಅಂಟಿಕೊಳ್ಳುತ್ತೆ. ಇನ್ನು ಏಳನೇದಾಗಿ ಹೇಳೋದಾದ್ರೆ ಹಳೆ ಬಟ್ಟೆ ಏನಿದ್ದಾವೆ ಅವು, ಅಥವಾ ನೀವೇನಾದರೂ ಬಳಸಿಬಿಟ್ಟ ವಸ್ತುಗಳು. ಈ ದಿನ ಇಂತಹ ವಸ್ತುಗಳನ್ನು ಕೊಟ್ಟರೆ ಜೀವನದಲ್ಲಿ ಪ್ರಗತಿ ಅನ್ನೋದು ಸಂಪೂರ್ಣವಾಗಿ ನಿಲ್ಲುತ್ತೆ. ಅವಮಾನ, ನಿರಾಸೆ ಮತ್ತು ಅಡೆತಡೆಗಳು ಎದುರಾಗುತ್ತೆ. ಹಾಗಾದರೆ ಮೇಷರಾಶಿಯವರು ಈ ದಿನ ಏನು ಮಾಡಬೇಕು ಅಂತಂದರೆ, ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ, ಗೋಮಾತೆಗೆ ಆಹಾರ, ಮೌನ ಪಾಲನೆ, ಇವುಗಳು ನಿಮ್ಮ ಜೀವನಕ್ಕೆ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ. ಈ ನಿಯಮಗಳನ್ನು ಪಾಲಿಸ್ತಿದ್ರೆ ಡಿಸೆಂಬರ್ 30 ನಂತರದ 7 ದಿನಗಳಲ್ಲಿ, ಕೇವಲ 7 ದಿನಗಳಲ್ಲಿ ಆಕಸ್ಮಿಕ ಅಪಘಾತಗಳಿಂದ ತೀರಾ ಸಣ್ಣ ಅಂತರದಲ್ಲಿ ನೀವು ಪಾರಾಗಬಹುದು. ಮನೆಯಲ್ಲಿ ಯಾರಿಗಾದರೂ ತೀವ್ರ ಆರೋಗ್ಯ ಸಮಸ್ಯೆ, ಕೈಯಲ್ಲಿದ್ದ ಹಣ ಒಂದೇ ದಿನ ಖಾಲಿಯಾಗಬಹುದು. ಇಂತಹ ಘಟನೆಗಳು ಸಂಭವಿಸಬಹುದು. ಈ ದಿನ ಅಥವಾ ಅದರ ಸುತ್ತಮುತ್ತ ಕೆಟ್ಟ ಕನಸುಗಳು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಕನಸಿನಲ್ಲಿ ನಿಮಗೇನಾದರೂ ರಕ್ತ ಕಾಣಿಸೋದು, ಕೆಂಪು ಬಟ್ಟೆ ಧರಿಸಿದ ಮಹಿಳೆ ನಿಮಗೆ
ಕರಿತಾ ಇದ್ದಾರೆ ಅಂತ ಅನಿಸೋದು, ದೇವಾಲಯದ ಬಾಗಿಲು ಮುಚ್ಚಿದೆ ಅಂತ ಆ ಥರ ಕಾಣಿಸೋದು, ಬೆಂಕಿ ಅಥವಾ ಅಗ್ನಿ ಅಪಘಾತಗಳು ಕಾಣಿಸೋದು, ಇವುಗಳು ಅಶುಭ ಸೂಚನೆಗಳು ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ತಕ್ಷಣ ಮೌನವನ್ನು ಪಾಲಿಸಿ, ಹನುಮಾನ್ ಚಾಲಿಸವನ್ನು ಪಠಿಸಿ, ತುಳಸಿ ಮುಂದೆ ದೀಪ ಹಚ್ಚಿ, ಇಲ್ವಾದರೆ ಅಪಾಯ ತಪ್ಪೋದಿಲ್ಲ. ಈ ದಿನ ಮೇಷರಾಶಿಯವರಿಗೆ ಮಹಿಳೆಯ ಮೂಲಕ ಪರೀಕ್ಷೆ ಬರುತ್ತೆ. ಅಪರಿಚಿತ ಮಹಿಳೆ, ಹಳೆಯ ಪರಿಚಯದ ಮಹಿಳೆ ಅಥವಾ ಸಹಾಯ ಕೇಳುವ ಒಂದು ಮಹಿಳೆ ಮೂಲಕ ಹಣ ಅಥವಾ ವಸ್ತು ಕೇಳುವ ಒಂದು ಸಂದರ್ಭ ನಿಮಗೆ ಬರಬಹುದು. ಈ ದಿನ ನೀವು ಏನೋ ಹೆಣ್ಮಗಳು ಕೇಳ್ತಾಳಂತ ಯಾವುದೇ ಕಾರಣಕ್ಕೂ ನೀವು ಯಾವುದೇ ವಸ್ತು ಅಥವಾ ಹಣವನ್ನು ನೀವು ಕೊಡೋದಕ್ಕೆ ಹೋಗಬೇಡಿ. ಕೊಟ್ಟರೆ ಅಪಾರ್ಥ, ನಷ್ಟ ಮತ್ತು ದೊಡ್ಡ ಕಲಹಗಳು ಸಂಭವಿಸುವ ಸಾಧ್ಯತೆಗಳು ಸ್ಪಷ್ಟವಾಗಿ ಇವೆ. ಇನ್ನು ರಕ್ತ ಸಂಬಂಧಿತ ದೋಷಗಳು ಈ ದಿನ ಬಲವಾಗಿ ಕೆಲಸ ಮಾಡುತ್ತೆ. BP ಸಮಸ್ಯೆ, ಗಾಯಗಳು, ಆಪರೇಷನ್ ಆಗೋದು, ಇವುಗಳಲ್ಲಿ ಯಾವುದಾದ್ರೂ ಸಂಭವ ಆಗಬಹುದು. ಅದಕ್ಕಾಗಿ ನೀವು ಉಪವಾಸ, ಕೋಪ ನಿಯಂತ್ರಣ ಮತ್ತು ಮೌನ ಅತ್ಯಂತ ಮುಖ್ಯವಾಗಿರುತ್ತೆ. ಆದರೆ ಒಂದು ಚಿಕ್ಕ ಪರಿಹಾರ ಮಾಡಿದರೆ ಮಹಾರಕ್ಷಣೆಯಂತೆ ನಿಮಗೆ ಕಾರ್ಯವನ್ನು ನಿರ್ವಹಿಸುತ್ತೆ. ಬೆಳಿಗ್ಗೆ ಸ್ನಾನ ಮಾಡಿ, ತುಳಸಿ ಬಳಿ ದೀಪ ಹಚ್ಚಿ, ಓಂ ನಮೋ ನಾರಾಯಣಾಯ ನಮಃ ಅಂತ ಈ ಮಂತ್ರವನ್ನು 108 ಬಾರಿ ಜಪಿಸಿ, ನೀರಿಗೆ ಅರಿಶಿನ ಪುಡಿ ಹಾಕಿ ಮನೆಯ ಮುಂದೆ ಚಿಮುಕಿಸಿ. ಇದರಿಂದ ನಿಮಗೆ ಯಮ ದೃಷ್ಟಿನೂ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ. ಈ ದಿನ ಶತ್ರುಗಳು ನೇರವಾಗಿ ಹಾನಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ದೃಷ್ಟಿ, ನೆಗೆಟಿವ್ ಆಲೋಚನೆಗಳು, ಮಾತಿನ ಶಾಪಗಳ ಮೂಲಕ ತೊಂದರೆಯನ್ನು ನೀಡಬಹುದು. ಆದ್ದರಿಂದ ಅನಗತ್ಯ ಮಾತು, ಜಗಳ, ಸಂಜೆ ಸಮಯದಲ್ಲಿ ಹೊರಗೆ ತಿರುಗಾಟ ಇವೆಲ್ಲಗಳು ನೀವು ತಪ್ಪಿಸ್ಬಿಡ್ಬೇಕು. ದೇವರ ನಾಮಸ್ಮರಣೆ ಮಾಡಿಕೊಂಡು ಶಾಂತವಾಗಿ ದಿನವನ್ನು ಕಳೀರಿ ಫ್ರೆಂಡ್ಸ್. ಹೀಗಾಗಿ ಡಿಸೆಂಬರ್ 30ರ ಮುಕ್ಕೋಟಿ ಏಕಾದಶಿ ಹಾಗೂ ಮಂಗಳವಾರ 2 ಮಿಶ್ರ ಆಗಿರೋದ್ರಿಂದ ಮೇಷರಾಶಿಯವರು ಪ್ರಾಣ ಹೋದರೂ ಸರಿಯೇ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಎಂಬ ವಿಷಯ ನಿಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತು ಅನಿಸಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ಮೇಷರಾಶಿಯ ಎಲ್ಲರಿಗೂ ರೀಚ್ ಆಗುತ್ತೆ. ನೀವು ಇದನ್ನು ಪಾಲನೆ ಮಾಡಿಲ್ಲ, ಇವಾಗ ನಾನು ಹೇಳಿದ್ದು ಅಂದರೆ 7 ದಿನಗಳಲ್ಲಿ ಅಪಘಾತ ಆಗುವ ಸಂಭವ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಮೇಷರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗಲಿ ಅಂತ ನಾನು ಬಯಸ್ತೀನಿ. ಅದಕ್ಕೋಸ್ಕರ ಒಂದು ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತೇನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ನಮ್ಮ ಚಾನಲಲ್ಲಿ ಯಾವಾಗಲೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.